ಮುಂಗಾರು ಮಳೆ ಆರ್ಭಟಕ್ಕೆ ಗಡಿ ಜಿಲ್ಲೆ ಬೀದರ್ನಲ್ಲಿ ಸರಣಿ ಅವಾಂತರಗಳು ಸೃಷ್ಟಿಯಾಗಿದೆ. ಸತತ ಮಳೆ ಪರಿಣಾಮ ಬೀದರ್ನಲ್ಲಿ 12,527 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿದ್ದಂತ ಬೆಳೆಗಳು ನಾಶವಾಗಿದೆ. 2 ದಿನಗಳಿಂದ ಶಾಂತವಾಗಿದ್ದ ಮಳೆರಾಯ ಇದೀಗ ಮತ್ತೆ ಉಗ್ರರೂಪ ತಾಳಿದ್ದಾನೆ. ನಿನ್ನೆ ಸುರಿದ ಮಳೆಗೆ ತೊಗರಿ, ಕಬ್ಬು ಬೆಳೆಗಳು ನಾಶವಾಗಿದೆ. ಒಂದೇ ದಿನದಲ್ಲಿ ವಾಡಿಕೆಗಿಂತ ಸುಮಾರು 992% ಹೆಚ್ಚು ಮಳೆಯಾಗಿದ್ದು ಬೆಳೆಗಳು ಜಲಾಸುರನ ಪಾಲಾಗಿದೆ. ಸೂಕ್ತ ಪರಿಹಾರ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ರೈತರು ಆಗ್ರಹಿಸಿದ್ದಾರೆ. ಮಾನ್ಸೂನ್ ಮಳೆ ಅಬ್ಬರಕ್ಕೆ ಕೊಡಗು ಜಿಲ್ಲೆಯಲ್ಲಿ ಮತ್ತೆ ಭೂಕುಸಿತ ಸಂಭವಿಸಿದೆ. ಮಡಿಕೇರಿ ತಾಲೂಕು ಮೇಕೇರಿ ಬಳಿ ರಾಜ್ಯ ಹೆದ್ದಾರಿಯಲ್ಲಿ ಭೂಮಿ ಕುಸಿದಿದೆ. ಆಗಸ್ಟ್ ತಿಂಗಳ ಆರಂಭದಲ್ಲಿ ಇದೇ ಜಾಗದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಭೂಮಿ ಕುಸಿದಿತ್ತು. ಇದೀಗ ಭಾರೀ ಪ್ರಮಾಣದಲ್ಲಿ ಭೂಮಿ ಕುಸಿದಿರೋದು ಆತಂಕ ಸೃಷ್ಟಿಸಿದೆ. ಮಳೆ ಹೆಚ್ಚಾದರೆ ಮತ್ತಷ್ಟು ಭೂಮಿ ಕುಸಿಯಲಿದ್ದು ಮಡಿಕೇರಿ ವಿರಾಜಪೇಟೆ ಮಧ್ಯೆ ಸಂಪರ್ಕ ಕಡಿತಗೊಳ್ಳುವ ಭೀತಿ ಎದುರಾಗಿದೆ. ಇನ್ನು ಭೂಮಿ ಕುಸಿದಿರುವ ಜಾಗದಲ್ಲಿ ಬ್ಯಾರಿಕೇಡ್ ಹಾಕಲಾಗಿದ್ದು ಒಂದು ಬದಿಯಲ್ಲಿ ಮಾತ್ರ ವಾಹನಗಳ ಸಂಚಾರಕ್ಕೆ ಅವಕಾಶ ನೀಡಲಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿ ಸುರಿದ ಭಾರೀ ಮಳೆ ಹಲವು ಅನಾಹುತಗಳನ್ನು ಸೃಷ್ಟಿಸಿದೆ. ಮಳೆ ಅಬ್ಬರಕ್ಕೆ ಅಫ್ಸಲಾಪುರ ತಾಲೂಕಿನ ಮಣ್ಣೂರ ಕರಜಗಿ ಮಧ್ಯೆ ರಸ್ತೆ ಸಂಪರ್ಕ ಸ್ಥಗಿತವಾಗಿದೆ. ಈ ಮಾರ್ಗದಲ್ಲಿ ಕಿರುಹಳ್ಳ ತುಂಬಿ ಹರಿತಾ ಇರುವ ಕಾರಣ ರಸ್ತೆ ಸಂಪರ್ಕ ಕಟ್ಟಾಗಿದ್ದು ವಾಹನ ಸವಾರರು ಪರದಾಟ ನಡೆಸಿದ್ದಾರೆ. ಒಂದು ವಾರದ ಬಿಡುವಿನ ಬಳಿಕ ಯಾದಗಿರಿಯಲ್ಲಿ ಮತ್ತೆ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಮಳೆ ಆರ್ಭಟಕ್ಕೆ ಯಾದಗಿರಿ ತಾಲೂಕಿನ ಯರಕೋಳ ಗ್ರಾಮ ಜಲಾವೃತವಾಗಿದ್ದು ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೆರೆ ಕೋಡಿ ಒಡೆದ ಪರಿಣಾಮ ಇಡೀ ಗ್ರಾಮ ನೀರಿನಿಂದ ಆವೃತವಾಗಿದೆ. ಈ ನಡುವೆ ಹಗ್ಗದ ಸಹಾಯದಿಂದ ನೀರು ದಾಟುವಾಗ ಎತ್ತು ಕೊಚ್ಚಿ ಹೋಗಿದೆ. ರಸ್ತೆ ದಾಟುವಾಗ ಎತ್ತಿನ ಕಾಲು ಜಾರಿದ್ದು ನೀರು ಪಾಲಾಗಿದೆ. ಎತ್ತನ್ನ ರಕ್ಷಣೆ ಮಾಡೋದಕ್ಕೆ ಯುವಕ ಯತ್ನಿಸಿದ್ದು ರಣಭೀಕರ ನೀರಿನ ರಭಸಕ್ಕೆ ಎತ್ತು ಕೊಚ್ಕೊಂಡು ಹೋಗಿದೆ. ಅರೆಮಲೆನಾಡು ಜಿಲ್ಲೆ ಹಾಸನದಲ್ಲಿ ಕಾಡಾನೆ ಉಪಟಳ ಹೆಚ್ಚಾಗಿದೆ. ರಸ್ತೆಗೆ ಅಡ್ಡಲಾಗಿ ಬೃಹತ್ ಮರವನ್ನ ದೈತ್ಯಾಕಾರದ ಒಂಟಿ ಸಲಗ ಕೆಡವಿ ಹಾಕಿದೆ. ಸಕಲೇಶಪುರ ತಾಲೂಕಿನ ಹಳ್ಳಿಬೈಲು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಒಂಟಿ ಸಲಗ ಬೈನೆ ಮರವನ್ನ ನೆಲಕ್ಕುರುಳಿಸಿ ತಿನ್ನುತ್ತಾ ನಿಂತಿದ್ದು ಕಾಡಾನೆಯಿಂದಾಗಿ ಕೆಲಕಾಲ ವಾಹನ ಸಂಚಾರ ಅಸ್ತವ್ಯಸ್ತವಾಗಿದೆ. ತಕ್ಷಣ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪಟಾಕಿ ಸಿಡಿಸಿ ಆನೆಯನ್ನು ಓಡಿಸಿದ್ದಾರೆ. ಬಳಿಕ ಮರ ತೆರವುಗೊಳಿಸಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ರು. ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಚಿಕ್ಕಜಾಜೂರ ಗ್ರಾಮದಲ್ಲಿ ಕರಡಿ ಹಾವಳಿ ಶುರುವಾಗಿದೆ. ಗ್ರಾಮದ ರೈತ ದಯಾನಂದ ಜಮೀನಿಗೆ ನುಗ್ಗಿದ ಕರಡಿ ಜೇನು ಸವಿದು ಹೋಗಿದೆ. ಕರಡಿ ಪ್ರತ್ಯಕ್ಷ ಹಿನ್ನೆಲೆ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದ್ದು ಕರಡಿ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.